ಬಂದಾಗಿಂದ ಒಂದು ತುತ್ತು ಊಟ ಕೂಡ ಮಾಡಿಲ್ಲ ಅಣ್ಣ. ಸತ್ಯವಾದ ಅತ್ತಿಗೆ ಮತ್ತೆ ವಾಪಸ್ ಬರ್ತಾಳಣ್ಣ. ಅಣ್ಣ, ನೀನು ಈ ರೀತಿ ಇದ್ರೆ ಈ ನಿನ್ನ ತಂಗಿ ಆಗ ನನ್ನ ಗತಿ ಹೇಳಲ್ಲ ಅಣ್ಣ. ನಾನು ಯಾರ ಜೊತೆಲೆ ಮಾತಾಡಲಿಲ್ಲ, ಆ ಹುಚ್ಚಿನ ಜೊತೆಲೆ ಮಾತನಾಡಿದ್ರೆ ವ್ಯಂಗ್ಯವಾಗಿ ವರ್ತಿಸ್ತಾನೆ ಅಂದಾಗ ಈ ನಿನ್ನ ತಂಗಿಯ ಗತಿ ಇಲ್ಲ. ಈ ಮನೆಯ ಜನತೆ ಗೌರವದ ಬಗ್ಗೆ ಸ್ವಲ್ಪನಾದ್ರೂ ವಿಚಾರ ಮಾಡಿದ್ದೀರಾ? ಭಿಕ್ಷೆ ಬಿಡಿ ಜೀವನ ಮಾಡಿದ್ದೀರಾ? ಈ ಊರ ಜಮೀನ್ದಾರನ ಮನೆಯಲ್ಲಿ ದುಡಿಯಲು ದೇವ್ರಿ, ನನ್ನ ನನಗೆ ಎಂಥ ಬುದ್ಧಿಯನ್ನು ಕೊಟ್ಬಿಟ್ಟು ತಂದೆ ಅಣ್ಣ. ಈ ನಿನ್ನ ತಂಗಿಗೆ ಏನಾಯ್ತು ಗೊತ್ತಾ ಅಣ್ಣ? ಆಕಾಶದ ಗರಿಗಳಿದಂತೆ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆಯಲ್ಲ, ತುಂಬಾ ಸಂತೋಷವಾಗ್ತಾ ಇವನೊಬ್ಬ ಹುಚ್ಚ ಅಣ್ಣ. ಯಾರಿದ್ದಾರೆ ಹಿಂದೆ? ಯಾ ಕಡೆ ರೀತಿ ಹುಚ್ಚ ಅಂತ ಕೂಗಾಡ್ತಾ ಇದೆಯಾ ಅಣ್ಣ? ಏನಣ್ಣ ಇದು? ನಿನ್ನ ಮೈಯೆಲ್ಲ ರಕ್ತ ಕುಣಿತ ಕೊಲ್ಲಿಸಿತ ಆಟ ಅಯ್ಯೋ ಹೊಡಿಬೇಡ್ರು, ಹೊಡಿಬೇಡ್ರಪ್ಪ, ರಕ್ತ ಬರಂಗ್ ಹೊಡಿಬೇಡ್ರು. ಯಾರಿದ್ದಾರೆ? ಎಲ್ಲಿದ್ದಾರೆ? ಯಾಕೆ ರೀತಿ ಹುಚ್ಚುಚ್ಚಾಗಿ ಆಡ್ತಾ ಇದೆಯಾ? ಹುಚ್ಚ ಹುಚ್ಚ ಅಂತ ಸುಮ್ಮನೆ ಇದ್ರಿ ನಮ್ಮ ಎದೆಗೆ ಕುಚ್ಚು ಹಚ್ಚಿ ರೊಚ್ಚಿಗೆ ಬಿಸ್ತಾ ಇದೆಯಾ ನಮ್ಮನ್ನ? ಹಾಗಂತ ನಾನು ಹುಚ್ಚ ಅಲ್ಲ. ಸಮಾಜದ ಸತ್ಯವನ್ನು ಮುಚ್ಚಿಟ್ಟು ಸುಳ್ಳರ ಬಾಳನ್ನು ಬೆಳಕಿ ತರುವ ತಲ್ಲೆಯರು ಪುಣ್ಯ ಪಾಕರಿಗಳಿಗೆ ಕಿಚ್ಚು ಹುಚ್ಚು. ಹುಚ್ಚನಿಂದ ಕಿಚ್ಚು ಹಚ್ಚಿ ಈ ನಾಟಕದ ನಾಂದಿ ಕೊನೆಯ ಸಮಾಪ್ತಿ ಆಗಬೇಕಾದರೆ ಈ ಹುಚ್ಚನಿಂದ ಕಿಚ್ಚು ಹಚ್ಚಿ ಹುಚ್ಚು ಹಚ್ಚಿದ ಕಿಚ್ಚು ಎಂದು ಹೇಳಬೇಕು. ಈ ನನ್ನ ಈ ನಾಟಕದ ಕೊನೆಯ ಸನ್ನಿವೇಶ. ಒಂದೊಂದ್ಸಲ ಹುಚ್ಚಕ್ಕೆ ಮಾತಾಡ್ತೇವೆ, ಒಂದೊಂದ್ಸಲ ಬುದ್ಧಿವಂತರ ಮಾತಾಡ್ತೇವೆ. ಯಾರು ಬುದ್ಧಿವಂತರಾದ? ನೀವು ಬುದ್ಧಿವಂತ, ನಾನು ಹುಚ್ಚ. ಕೊಣತೆಯನ್ನು ಬಿಟ್ಟು ಹುಚ್ಚರ ಬಾಳಿಗೆ ಕಿಚ್ಚಚ್ಚುವ ಹುಚ್ಚ. ತಪ್ಪದು ವಿಧಿ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಣೆ ಬರಕ್ಕೆ ಹೊಣೆ ಯಾರು ಅಂತಾರೆ. ಹಾಗೆ ಆ ಅಣ್ಣ ಬಂದು ಹಾಗೆ ಹೋಗ್ಬಿಟ್ಟ, ಮೈಯೆಲ್ಲ ರಕ್ತವಾಗಿ ಹೋಗಿದೆಯಲ್ಲ. ನಿಜವಿದೆಯಮ್ಮ ನಿನ್ನ ಮಾತು. ಆದರೆ ನಿನ್ನತ್ತಿಗೆ ಒಂದೊಂದು ನೆನಪು ಹಸಿರು ಬನವಾಗಿ ಹೂವಿನ ವನವಾಗಿದೆ ನನ್ನ ಮನಸ್ಸಿನ ಅಂತರಾಳದಲ್ಲಿ. ಅದೇ ಚಿಂತೆಯಲ್ಲಿ ಶಿವರಾಜನ ಅಂತರಾತ್ಮವನ್ನು ಅರಿಯದಾಗಲಮ್ಮ. ಅಣ್ಣ, ಸೊಸೆ ಸತ್ತರೆ ಶೋಭಾನ, ಮಗ ಸತ್ತರೆ ಮೈಯೆಲ್ಲ ಹಾಳು ಅಂತ ಹೇಳ್ತಾರೆ. ಅಣ್ಣ, ಅತ್ತಿಗೆ ಸತ್ತ ಏನಾಯ್ತು? ಮತ್ತೊಂದು ಅತ್ತಿಗೆ ತಗೊಂಡು ಮದುವೆ ಮಾಡಿದ್ರಾಯ್ತು. ಈಗ ಅದು ನಗುನಗುತ್ತಾ ಇರಬಾರ್ದು ಅಣ್ಣ. ಈ ನಿನ್ನ ಮಂದಹಾಸದಿಂದ
ಒಬ್ಬ ಅಣ್ಣ ಹುಚ್ಚನಾದ್ರೆ ನೀನಾದ್ರೂ ಬುದ್ಧಿವಂತನಿದೆಯಲ್ಲ ಅಣ್ಣ. ರಾಧಾ, ನನಗಾವ ಹೆಂಡತಿ ಬೇಡವಮ್ಮ. ಮೊದಲು ನನ್ನ ತಮ್ಮ ಶಿವರಾಜ ಗುಣಮುಖನಾಗಬೇಕಮ್ಮ. ನಡಿಯಮ್ಮ, ಹೋಗೋಣ. ಅಣ್ಣ ಹಿಡಿದು ತರೋಣ. ನಿಜ ಹೇಳ್ಬೇಕು ಅಂದ್ರೆ ಅವನು ಹುಚ್ಚನಲ್ಲಣ್ಣ. ಯಾರು ಹೊಡೆದು ಹೊಡೆಸ್ಕೊತಾನೆ, ಯಾರು ಕಲ್ತವನು ಹೊಡೆದ್ರು ಸಹಿತ ಮೈಯೆಲ್ಲ ರಕ್ತವಾದ್ರೂ ಹಾಗೆ ಓಡಿ ಬರ್ತಾನೆ ಅಣ್ಣ. ಅಂದರೆ ಶಿವರಾಜ ಹುಚ್ಚನಲ್ಲವೇ? ಅಲ್ಲಣ್ಣ, ಆದ್ರೆ ನಾನೊಂದು ಮಾತು ಹೇಳ್ತೀನಿ, ನೀನು ಯಾರಿಗೂ ಹೇಳ್ಬಾರ್ದು. ಯಾರ ಮುಂದೆಯೂ ಹೇಳುವುದಿಲ್ಲ. ಆಯ್ತೆ, ಹೇಳಮ್ಮ. ಹಾಗಾದ್ರೆ ಬಾರ, ನನಗೆ ಕಿವಿ ಮುಂದ್ ಮಾಡು. ಓಹೋ, ಈಗೋ ವಿಷಯ. ಇದುವರೆಗೂ ಚಿಂತೆಯಲ್ಲಿ ಬಾಡಿ ಬಸವಳಿದ ಈ ನಿನ್ನ ಅಣ್ಣನಿಗೆ ಹೊಟ್ಟೆ ತುಂಬಿದಂತಾಯಿತಮ್ಮ, ಹೊಟ್ಟೆ ತುಂಬಿದಂತಾಯಿತು. ನಡಿಯಮ್ಮ, ಹೋಗೋಣ. ನಡಿಯಣ್ಣ.